ಕ್ರಿಯೆಗಳಲ್ಲಿ ಸರ್ವಶಕ್ತನೇ ಆರಾಧನೆ ಆರಾಧನೆ ಹೋಸನಾ ಹೋಸನಾ ಉನ್ನತ ದೇವನೇ ಹೋಸನಾ 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 ಎದರ್ ಹೇಳೋಣ ಯೋಚನೆಯಲ್ಲಿ ದೊಡ್ಡವನೇ ಆರಾಧನೆ ಆರಾಧನೆ ಕ್ರಿಯೆಗಳಲ್ಲಿ ಸರ್ವಶಕ್ತನೇ ಆರಾಧನೆ ಆರಾಧನೆ. ನಾನು ಯಾವಾಗ ಆತ್ಮಿಕ ಜೀವಿತದಲ್ಲಿ ಬಂದಾಗ ನಮ್ಮ ಪಾಸ್ಟರ್ ಅವ್ರು ಹಾಡುವಾಗ ಆ ಹಾಡುಗಳು ಕೇಳಿ ನನಗನ್ನಿಸ್ತಾ ಇತ್ತು, ನಾನು ಕೂಡ ನನ್ನ ದೇವರಿಗೆ ನಮ್ಮ ಸಭಾ ಪಾಲಕರು ಹೆಂಗೆ ಆರಾಧಿಸ್ತಾ ಇದ್ರು ಹಾಗೆ ಆರಾಧಿಸಬೇಕೆಂಬುದಾಗಿ. ನಾನು ಯಾವಾಗ ರಕ್ಷಣೆ ಹೊಂದಿದ್ದು ಎಷ್ಟೋ ಸಾಂಗ್ಗಳು ನಾನು ಕಲ್ತಿದ್ದೇನೆ. ಆಗಿನ ಕಾಲದಲ್ಲಿ ಉಜ್ಜೀವನ ಗೀತೆಗಳಂತ ಪುಸ್ತಕ ಇರಲಿಲ್ಲ. ನಾವು ನೋಟ್ ಬುಕ್ಕಲ್ಲಿ ಬರ್ಕೊಂಡು ಹಾಡುಗಳು ಕಲಿತಾ ಇದ್ದೇವೆ. ಯಾಕಂದ್ರೆ ನಮ್ಮ ಹಾಡುಗಳಿಂದ ಆತನಿಗೆ ಮಹಿಮೆ ಆಗಬೇಕು. ನಾನು ನೋಡ್ತಾ ಇದ್ದೀನಿ ಎಷ್ಟೋ ಜನ ಸುಮ್ಮನೆ ಕೂಡ್ತಾ ಇದ್ದೀರಾ. ದಿಸ್ ಈಸ್ ಅವರ್ ಟು ವರ್ಷಿಪ್ ಯುವರ್ ಕಿಂಗ್ ಅಂಡ್ ಮೈ ಕಿಂಗ್. ನಿನ್ನ ರಾಜ್ಯನಿಗೆ ಆರಾಧಿಸುವಂಥ ಸಮಯ, ನನ್ನ ಆತ್ಮನ ರಾಜ್ಯನಿಗೆ ಆರಾಧಿಸುವಂಥ ಸಮಯ. ನಾನು ಹಾಡೋದ್ರಲ್ಲಿ ಅದರ ಒಂದು ಲಿರಿಕ್ಸ್ ಹೇಳ್ತಾ ಇದೆ, ಯೋಚನೆಯಲ್ಲಿ ದೊಡ್ಡವನೇ ನಿನಗೆ ಆರಾಧನೆ ಎಂಬುದಾಗಿ. ಯೋಚನೆ, ಆತನ ಯೋಚನೆಯಲ್ಲಿ ದೊಡ್ಡ ದೇವರಾಗಿದ್ದಾನೆ. ಕ್ರಿಯೆಗಳಲ್ಲಂದರೆ ಅದ್ಭುತಗಳು ಮಾಡೋಕ್ಕೆ ಆತನ ಶಕ್ತನಾಗಿದ್ದಾನೆ. ನಿನಗೆ ಆಗದ ಕಾರ್ಯಗಳು ಆತನಿಗೆ ಆಗುತ್ತವೆ. ಹಾಲೆಲೂಯ. ನಿನಗೆ ಯಾವುದು ನಿನ್ನ ಜೀವಿತದಲ್ಲಿ ಯಶಸ್ಸಾಗ್ಲಿಕ್ಕಾಗ್ತಾ ಇಲ್ಲವೋ ಆತ ನಿನಗೆ ಯಶಸ್ಸಾಗುವ ಹಾಗೆ ಮಾಡುವವನಾಗಿದ್ದಾನೆ. ಕಮಾನ್ ಕಮಾನ್ ಎವ್ರಿಬಡಿ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಮಣಿಯಂತೆ ಕಾಯುವವರೇ ಆರಾಧನೆ ಆರಾಧನೆ. ಹೆಗಲ ಮೇಲೆ ಎತ್ತಿಕೊಳ್ಳುವರೇ ಆರಾಧನೆ ಆರಾಧನೆ. ಹೋಸನಾ ಹೋಸನಾ ಉನ್ನತ ದೇವನೇ. Come on, come on, sing together. Hosanna, 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 Hosanna. Oh, ನಿಮ್ಮ ಬಾಯಿಂದ ಈ ಸಾಂಗ್ ಬರಲಿ. ಉನ್ನತ ದೇವನೇ ಹೋಸನಾ ಹೋಸನಾ ಹೋಸನಾ. ಹಾಡೆಲ್ಲರೂ ಹೋಸನಾ ಹೋಸನಾ ಉನ್ನತ ದೇವನೇ ಹೋಸನಾ 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 ಹೋಸನಾ. ನಮ್ಮ ದೇವರು ಪರಿಶುದ್ಧನಾದ ದೇವರಾಗಿದ್ದಾನೆ. ನಮ್ಮ ನಿತ್ಯವೂ ಕಾಯುವ ದೇವರು. ನಮಗಾಗಿ ತಂದೆ ಬಲಪಾಶದಲ್ಲಿ ಕೂತು ಎಲ್ಲಾ ಸಮಯದಲ್ಲಿ ವಿಜ್ಞಾಪನೆ ಮಾಡುವಂತ ದೇವರು. ಥ್ಯಾಂಕ್ ಯು ಜೀಸಸ್. ತಂದೆ ಬಲಪಾಶದಲ್ಲಿ ಕೂತು ವಿಜ್ಞಾಪನೆ ಮಾಡುವ ದೇವರು. ದೇವರಿಗೆ ಸ್ತೋತ್ರ ಹೇಳಿ, ದೇವರಿಗೆ ನನ್ನ ಪರವಾಗಿ ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸ್ತೋತ್ರ ಯೇಸುವೆ. ನನ್ನ ಪರವಾಗಿ ಪವಿತ್ರಾತ್ಮ ದೇವರು ಮಾತಿಲ್ಲದ ನರಳಾಟದಿಂದ ಪರಲೋಕದಲ್ಲಿ ಆ ಯೆಹೋವ ದೇವರಿಗೆ ತಿಳಿಸ್ತಾ ಇದ್ದಾರೆ. ಸ್ತೋತ್ರ ಮಾಡಿ. ಸ್ತೋತ್ರ ಪವಿತ್ರಾತ್ಮ ದೇವರೇ, ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ.
ಯೇಸು ದೇವರೇ ನಿಮಗೆ ಸ್ತೋತ್ರ ಹೇಳ್ರಿ ನಾನ್ ಸ್ಟಾಪ್. ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ, ಪವಿತ್ರಾತ್ಮ ದೇವರೇ ಸ್ತೋತ್ರ. ಕಮಾನ್ ಹೇಳ್ರಿ ನಾನ್ ಸ್ಟಾಪ್. ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ, ಪವಿತ್ರಾತ್ಮ ದೇವರೇ ಸ್ತೋತ್ರ, ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ, ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ, ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ, ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ. ಯೆಹೋವ ದೇವರೇ ನಿಮಗೆ ಸ್ತೋತ್ರ, ಯೆಹೋವ ದೇವರೇ ನಿಮಗೆ ಸ್ತೋತ್ರ, ಯೆಹೋವ ದೇವರೇ ನಿಮಗೆ ಸ್ತೋತ್ರ. ವಾಗ್ದಾನಗಳ ದೇವರೇ, ವಾಗ್ದಾನಗಳ ದೇವರೇ ನಿಮಗೆ ಸ್ತೋತ್ರ, ವಾಗ್ದಾನಗಳ ದೇವರೇ ನಿಮಗೆ ಸ್ತೋತ್ರ, ವಾಗ್ದಾನಗಳ ದೇವರೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆ ನಿಮಗೆ ಯೇಸು ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಸಣ್ಣ ಹಲ್ಲೆಲೂಯಾ, ಇನ್ನೂ ಚಿಕ್ಕದ ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವುದೇ ಕ್ಲಾಸ್ದಾಗ ಟೀಚರ್ ಕ್ಲಾಸ್ದಾಗ ಹೋದಾಗ ಮತ್ತೆ ಫಾರ್ ಆ್ಯಪಲ್ ಅದು ಕಲಿಸ್ಬಾರ್ದು. ನಾವು ಇಂಥ ಜನರಾಗಿದ್ದೇವೆ, ಪವಿತ್ರಾತ್ಮನ ಯುಗದಲ್ಲಿ ಕ್ರಿಯೆ ಮಾಡುವಂಥ ಜನರಾಗಿದ್ದೇವೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಒಂದು ಹಿಂಗೆ ಖುಷಿ ಇರಬೇಕು. ದೇವ್ರ ಮನೆಗೆ ಬಂದಾಗ ಒಂದು ಖುಷಿ. ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೇವೆ, ನಾವು ಇಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಜಹಾಂ ಪರ್ ಮುರ್ದೆ ಕೋ ಲಾಯೆ ತೋ ಬಿ ಜಿಂದಾ ಹುआ वो स्थान को हम जा रहे हैं. ಆವಾಗ ಹಿಂಗಿರ್ಬೇಕು. ಬಾಡ್ ಹೋಗಿಂದು ಒಂಥರ ಅದೇ ಹೇಳಕ್ಕೆ ಬರೋ ಹೊಂಟ ನನಗೆ. ಹಲ್ಲೆಲೂಯಾ. ಯಾಕಂದ್ರೆ ಇವೆಲ್ಲ ಮಾತಾಡಕ್ಕೆ ನನ್ನ ಸಿದ್ಧತೆ ಇರಲ್ಲ. ಕೈಗಳ ಮೇಲೆ ಕತ್ತಿ ಹಿಂಗೆ ಅಲ್ಲಾಡಿಸ್ತಾ ಹೇಳ್ರಿ ಸ್ತೋತ್ರ, ಯೇಸು ರಕ್ತ ಮೇ ಜಯ, ಯೇಸು ರಕ್ತ ಮೇ ಜಯ. ಗಟ್ಟಿ ಹೇಳ್ರಿ, ಗಟ್ಟಿ ಹೇಳ್ರಿ. ನೋಡ್ರಿ ಒಬ್ಬೊಬ್ಬರಿಕ ಯಾರ ಕೈ ಹಿಂಗೆ ನಿಂತದ ತಿಳ್ಕೊರಿ ದಮ್ಮಿಲ್ಲ. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತ ಮೇ ಜಯಂ. ಹಾಲೆಲೂಯಾ. ಯೇಸು ನಾಮ ಮೇ ಜಯಂ ಕಲಗುನುಗಾಕ. ಹಾಲೆಲೂಯಾ. ಎವ್ರಿ ಲ್ಯಾಂಗ್ವೇಜ್, ಎಲ್ಲ ಭಾಷೆಯಲ್ಲಿ ಅವ್ರಿಗೆ ಸ್ತೋತ್ರ ಮಾಡ್ರಿ. ಹಾಲೆಲೂಯಾ. ಸ್ತೋತ್ರ ಯೇಸುವೇ ಸ್ತೋತ್ರ. ಹಾಲೆಲೂಯಾ. ದಾವೀದನ ಕುಮಾರನಿಗೆ ಸ್ತೋತ್ರ. ಹಾಲೆಲೂಯಾ. ಸ್ತೋತ್ರ. ನೋಡಿ ನಿಮ್ಮ ಬಾಯಿದಾಗಿಂದ ಆವಾಜ್ ಬಿ ಬರೋ ಹೊಂಟದು. ಗಟ್ಟಿಯಾಗಿ ಶರಫಿಯರ ಕೆರೆಬಿರಾತನಿಗೆ ಹೆಂಗ ಆರಾಧಿಸ್ತಾರೋ ಹಂಗೆ ಯುಗಗಳಿಂದ ಜೀವಿಸುವ ತನಿಗೆ ಆರಾಧನೆ. ವಾಹ್ ವಾ 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 ವಾ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವ ಮಗನೇ, ಯಾವಾಗ ಯಾವ ವ್ಯಕ್ತಿ ಒಂದು ಏನಾದರೂ ಫಿಲಿಮ್ ಏನಾದರೂ ಧಾರಾವಾಹಿ ಮಾಡುವಾಗ ಯಾವಾಗ ಅವನಿಗೆ ಸ್ಕ್ರಿಪ್ಟ್ ಕೊಡಲಾಗ್ತದೆ, ಇದು ನೀ ಆ್ಯಕ್ಷನ್ ಮಾಡಬೇಕು, ಆ್ಯಕ್ಷನ್ ಅಂದಾಗ ಎಂಬುದಾಗಿ ಅವ ಆ್ಯಕ್ಷನ್ ಅಂದಾಗ ಅವ ಆ್ಯಕ್ಟಿಂಗ್ ಮಾಡೋಕ್ಕೆ ಪ್ರಾರಂಭಿಸ್ತಾನೆ. ಇವಾಗ ನೀವು ದೇವರ ಸಮ್ಮುಖಕ್ಕೆ ಬಂದಾಗ ತಲೆ ಕೈ ಆಡಿಸ್ಕೊಂಡ, ಕೂದಲ ಕೈ ಆಡಿಸ್ಕೊಂಡ, ಅಲ್ಕೆ ಯಾವ್ಕೊಂಡ, ಇದು ನಡೆದನ್ನ ಆ್ಯಕ್ಷನ್. ಹಲ್ಲೆಲೂಯಾ. ದೇವರ ಸಮ್ಮುಖಕ್ಕೆ ಬಂದಾಗ ನಾನ್ ಸ್ಟಾಪ್ ರೈಸಿಂಗ್. ಐ ಸೆಡ್ ನಾನ್ ಸ್ಟಾಪ್, ನಾಟ್ ಎ ಹಿಟ್ ಸಾಂಗ್, ನಾನ್ ಸ್ಟಾಪ್ ರೈಸಿಂಗ್. ಕಮಾನ್ ಕಮಾನ್. ಹಲ್ಲೆಲೂಯಾ. ಬಾ 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 ಬಾ. ನಮ್ಮ ದೇವರು ಎಲ್ಲಿರ್ತಾನೆ ಆತನ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುತ್ತಾನೆ. ಆತನಿಗೆ ಹೆಂಗೆ ಮಾಡ್ರಿ, ಸ್ತೋತ್ರದ ಆಲಯ ಕಟ್ರಿ, ಸ್ತೋತ್ರದ ಸಿಂಹಾಸನ ಕಟ್ರಿ. ಆತನದ್ರ ಮೇಲೆ ಬಂದು ಆಸೀನನಾಗಬೇಕು, ಆತನು ಬಂದದ್ರ ಮೇಲೆ ಕೂತ್ಕೊಳ್ಳಬೇಕು. ಹಂಗೆ ಬಿಲ್ಡ್ ಆರ್ಕ್, ಆತನಿಗಾಗಿ ಒಂದು ಯಜ್ಞವನ್ನು ಕಟ್ರಿ. ಹಾಲೆಲೂಯಾ. ಯಜ್ಞ ಹೋಮವನ್ನು ಸಿದ್ಧ ಮಾಡ್ರಿ ಆತನಿಗಾಗಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. बोलो ಯೇಸು ಮಸೀಹ್ ಆನೆ ವಾಲೆ ಯೇಸು ಮಸೀಹ್. ಓಕೆ, ಈ ಸಮಯದಲ್ಲಿ ಒಂದು ಸುಧೀರಣ್ಣವ್ರು ರಾಗ ಹಾಡ್ತಾರ. ಯಾವ್ದು ಹಾಡ್ತಾರ ಸುಧೀರಣ್ಣವರು? ಆಯ್ತು. ಅಪ್ಪ ನಿನ್ನ ಕರದಲ್ಲಿ ಹಾಡ್ತಾರ. ನಿಮಗೆ ನೋಡಿ ಎಲ್ಲ ಮರ್ತು ಹೋಗ್ಲತ್ತಿದೆ. ಸ್ತೋತ್ರ. ಅಪ್ಪ ನಿನ್ನ ಕರದಲ್ಲಿ ನಾನಿರುವಾಗ ಜೇಡಿ ಮಣ್ಣಾಗಿ. ರೈಟ್. Hallelujah. ಸ್ತೋತ್ರ. ರೈಟ್. Hallelujah. God's word says how good and how pleasant. ಕೀರ್ತನೆ 133 it says ಸಹೋದರರು ಒಂದಾಗಿರುವುದು ಎಷ್ಟು ರಮ್ಯವಾಗಿದೆ ಅಂತೆ. Hallelujah. It is like the precious ointment running down from the beard of Aaron.
There the Lord has commanded the blessings and life forevermore. The blessings of the Lord flows through us. God का life हमारे through flow होता. Hallelujah. We are the blessings for Bidar city. Do you believe? Hallelujah. Zorada chappaade. Give the Lord some praise. Are you ready to praise the name of Jesus? All right. Chalo. Zorada chappaade ತಟ್ಟೋಣ. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ ಈ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ಈ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ನಿನ್ನ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ನಿನ್ನ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ. ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ. ಆರಾಧನೆ ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ. ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ. ಕಟ್ಟಲ್ಪಟ್ಟ ಕತ್ತಿಯಾದ ನನ್ನ ಬಿಡಿಸಿ ಕರೆದಿರುವೇರಿ. ನಿನ್ನನ್ನು ಹೊತ್ತು ಸಾಗುವಂತೆ ನಿನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಬಿಡಿಸಿ ಕರೆದಿರುವೆ. ನಿನ್ನನ್ನು ಹೊತ್ತು ಸಾಗುವಂತೆ ನಿನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ನಿನ್ನೆ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ನಿನ್ನ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ಅಲ್ಲಸೆಯ ಕೊಂಡಾಡುವೆ. ಆರಾಧನೆ ಆರಾಧನೆ ಎಲ್ಲೆಸೆಯ ಕೊಂಡಾಡುವೆ ಎಲ್ಲೆಸೆಯ. ತಪ್ಪಿ ಹೋಗ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ನಾನವನ್ನು ಕೊಟ್ಟೆ. ತಪ್ಪಿ ಹೋಗ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ನಾನವನ್ನು ಕೊಟ್ಟೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ನಿನ್ನ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ಎಲ್ಲಿಸೆಯ ಕೊಂಡಾಡುವೆ. ಜೋರ ಚಪ್ಪಾಳೆ ತಟ್ಟೋಣ. ಆರಾಧನೆ ಎಲ್ಲಿಸೆಯ ಕೊಂಡಾಡುವೆ ಎಲ್ಲಿಸೆಯ. ಹಲ್ಲೆಲೂಯಾ. ಆರಾಧನೆ ಎಲ್ಲಿಸೆಯ. ಯೇಸು ರಕ್ತವೇ ಜಯವು. ಹಲ್ಲೆಲೂಯಾ. ಆರಾಧನೆ ಆರಾಧನೆ ಎಲ್ಲಿಸೆಯ ಕೊಂಡಾಡುವೆ ಎಲ್ಲಿಸೆಯ. ತಪ್ಪಿ ಹೋಗ ತಪ್ಪಿ ಹೋಗ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಹೌದನ್ನು ಕಮಾನ್ ಎವ್ರಿಬಾಡಿ. ತಪ್ಪಿ ಹೋಗ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ. ನನ್ನ ಕರಗಳ ತಟ್ಟಿ ನಿನ್ನ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ನಿನ್ನ ಆರಾಧಿಪೆ
ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ ಆರಾಧನೆ ಎನ್ನೆಸೆಯ. Come on, ಜೋರಾಗಿ ಚಪ್ಪಾಳೆ. Give the Lord some praise, church. ಆರಾಧನೆ ಎನ್ನೆಸೆಯ ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆ. अपने दोनों हाथ उठाकर आराधने एन्नेसेय ಕೊಂಡಾಡುವೆ ಎನ್ನೆಸೆಯ. One last time. ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ ಆರಾಧನೆ ಎನ್ನೆಸೆಯ ಕೊಂಡಾಡುವೆ. One last time. ಆರಾಧನೆ ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ. ಜೋರಾದ ಚಪ್ಪಾಳೆ. Give the Lord some praise. जोराद चप्पाड़. Give the Lord some praise. अरे जिंदा खुदा को ताली मारो. आराधने ನಮ್ಮ ಕೈಗಳನ್ನು ಮೇಲೆ ಕೆತ್ತಿ. Come on. ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ. One last time. ಆರಾಧನೆ. All the praises to your name, Lord. ಕೊಂಡಾಡುವೆ. Come on, ನಮ್ಮ ಹೃದಯದಿಂದ ಆರಾಧನೆ ಎನ್ನೆಸೆಯ ಕೊಂಡಾಡುವೆ ಎನ್ನೆಸೆಯ. We thank you, we thank you, we thank you, Lord. Hallelujah, hallelujah. We thank you, Jesus. Come on, everybody say, we thank you, hallelujah. We thank you, we thank you, we thank you, Spirit of God, hallelujah. Come on, say, thank you, Lord, thank you, Lord, thank you, Lord. ನಮ್ಮ ಬಾಯಿ ಸ್ತೋತ್ರಗಳಿಂದ ತುಂಬಲಿ, ಹಾಲೆಲೂಯ. ನಮ್ಮ ಆತ್ಮ ದೇವರಿಗೆ ಕೃತಜ್ಞತೆಯಿಂದ ತುಂಬಲಿ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. Thank you, Jesus. Thank you, Lord. Thank you, thank you, thank you, thank you, thank you. Thank you, Pavitra Atma. Thank you. Jesus is here. We thank you. Holy Spirit, God is here. We thank you. We thank you, Jesus. Thank you, Lord. Hallelujah. ಅದ್ಭುತ ಮಂತ್ರಿಯು ದೇವ, ಪರಲೋಕವ ಬೆಳಗುವ ದೀಪ, ಪರಲೋಕದ ಸೈನ್ಯವು ಹಾಡಿ ಸ್ತುತಿಸುವುದು ರಾಜಾದಿರಾಜ ಮಸೀಹ. ಆಹಾ ನೀನೇ ನಮ್ಮ ರೋಗ ನಿವಾರಕ ನೀನೇ, ನಮ್ಮ ಚಿಂತೆಯ ಅಳಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ.
ನಮ್ಮ ಆತ್ಮವನ್ನು ಆವರಿಸಿದೆ. ಆದ ಹೆವನ್ಲಿ ಥಿಂಗ್ಸ್ ಲಿಂದ ನಾವು ಕಟ್ಟಲ್ಪಟ್ಟಿದ್ದೇವೆ. ಇನ್ ದ ಸ್ಪಿರಿಟ್, ಇನ್ ದ ಸ್ಪಿರಿಟ್, ಇನ್ ದ ಸ್ಪಿರಿಟ್. ಎಲ್ಲ ಕೈಗಳ ಮೇಲೆ ಕೆತ್ತಳಿ, ಲಾರ್ಡ್ ನನಗೆ ನೋಡಬೇಕು ಸ್ವಾಮಿ, ನಿನ್ನ ದರ್ಶನ ನನಗೆ ಬೇಕು ಕರ್ತನೆ. ನಿನ್ನ ಆತ್ಮನ ಬೆಂಕಿಯಿಂದ ನನ್ನ ಆತ್ಮಕ್ಕೆ ತುಂಬಿಸು ಸ್ವಾಮಿ. I want to connect with the Spirit of Jesus. I want to connect with the Spirit of Yahweh. My spirit has to connect with the Holy Spirit. Come on, Rabba Shandora Baba. We may be few, doesn't matter, God is here. We may be few, doesn't matter, God presence is here. Hallelujah. ನಾವು ಸ್ವಲ್ಪ ಜನ ಇದ್ದೇವೆ, ಸಂದೇಹ ಇಲ್ಲ, ಯೇಸು ನಮ್ಮದಲ್ಲಿದ್ದಾರೆ. Rabba Shandora Baba. Jesus Christ is here. ಎಲ್ಲಿ ಯೇಸು ಇದರಲ್ಲಿ ಅದ್ಭುತ, ಎಲ್ಲಿ ಯೇಸು ಇದರಲ್ಲಿ ಬಿಡುಗಡೆ, ಯೇಸು ಎಲ್ಲಿದರ ಸೌಖ್ಯತೆ, ಎಲ್ಲಿ ಯೇಸು ಇದ್ದಾರಲ್ಲಿ ಪುನಃ ಸ್ಥಾಪಿಸಬೇಕೆ, ಎಲ್ಲಿ ಯೇಸು ಇದರಲ್ಲಿ ಆಶೀರ್ವಾದ, ಆಶೀರ್ವಾದ. ಕ್ರೈಸ್ಟ್ ಇಸ್ ಹಿಯರ್. ರಾಬಾ ಸಂಧೋ ರಾಬಾ ಬಾಬಾ 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 ಬಾಬಾ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಮಹಿಮೆ ಘನತೆ ಮಾನಗಳು ನಿನಗೆ ಸ್ವಾಮಿ. ನಾವೇನಿಲ್ಲ, ಎಲ್ಲವೂ ನೀವು ಸ್ವಾಮಿ, ಎಲ್ಲವೂ ನೀವು ಕರ್ತನೆ, ಎಲ್ಲವೂ ನೀವು. ನಮಗೆ ಮಾತನಾಡ್ರಿ ನಿನ್ನ ವಾಕ್ಯದ ಮೂಲಕ ಅಪ್ಪ, ನಮಗೆ ರೆವಲೇಷನ್ಗಳು ಕೊಡ್ರಿ ಸ್ವಾಮಿ. ಈ ಪ್ರಕಟಣೆ ಅನ್ನುವಂಥದ್ದು ನಮ್ಮ ಆತ್ಮ ಪ್ರಕಟವಾದಾಗ ನಾವು ಆತ್ಮಿಕದಲ್ಲಿ ಇನ್ನೊಂದು ಹಂತಕ್ಕೆ ಹೋಗುತ್ತೇವೆ. ದೇವರ ಪ್ರಕಟೀಕರಣ ನಮ್ಮ ಸ್ಪಿರಿಚುವಲ್ ಗ್ರೋತ್ ತರುತ್ತದೆ. ಈಗ ನಮ್ಮ ಆತ್ಮಿಕ ಜೀವಿತ ಅಲ್ಲೇ ನಿಂತಿರಬಹುದು, ಬಟ್ ವೆನ್ ಗಾಡ್ ರಿವೀಲ್ ಇನ್ ಯುವರ್ ಸ್ಪಿರಿಟ್, ಯು ವಿಲ್ ಬಿ ಗ್ರೋ ಇನ್ ದ ನಾಲೆಜ್ ಆಫ್ ಗಾಡ್. And I will grow in understanding of God. Come on everybody, say Lord help me to understand you Lord. जो आत्मा का खुदा है, जो आत्मा में बसकर कार्य करने वाला है, जो सारी कायनात उस नाम के सामने झुकता है, वो यीशु को हम जानना, उस यीशु खुदा को हम आत्मा से जानना, क्योंकि हमारी आत्मा ही है परमेश्वर को वो समझ सकता है. क्योंकि जिसकी हम इबादत कर रहे हैं वो आत्माओं का राजा है, उसका नाम यीशु 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 है. अल्लाह महिमे निಮಗೆ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್. Please be seated, please be seated, please be seated. Hallelujah. Shout and say hallelujah. ದೇವ ಮಕ್ಕಳು, ಇವತ್ತಿನ ಒಂದು ಸಂದೇಶ ಬಹಳ ವ್ಯತ್ಯಾಸವಾದಂಥ ಸಂದೇಶವಾಗಿದೆ. ಅದಕ್ಕಾಗಿ ಜಾಗ್ರತೆಯಿಂದ ದೇವರ ವಾಕ್ಯ ಕೇಳ್ರಿ. ನೀವು ಬೈಬಲ್ ತೆಗೆದೇ ಹೋದರೂ ಕೂಡ ಇಟ್ ಈಸ್ ನೋ ಇಶ್ಯೂ. ಜಸ್ಟ್ ಲಿಸನ್ ದ ವಾಯ್ಸ್ ಆಫ್ ಗಾಡ್. हालेलुया. गतियाँ हालेलुया. जिसकी हम आराधना करते हैं वो एक आत्मा का खुदा है. हालेलुया. ये आत्मा क्या है? क्यों इस आत्मा से हम इतने लगे हुए हैं? We are touched by one spirit, rather God's spirit, rather devil. ದೇವರ ಆತ್ಮನಿಂದ ನಮ್ಮ ಆತ್ಮ ಕಟ್ಟಲ್ಪಟ್ಟಿದೆ. ಇಲ್ಲಿ ಹೋದರೆ ದೆವ್ವಗಳ ಆತ್ಮದಿಂದ ನಾವು ಕಟ್ಟಲ್ಪಟ್ಟವರಾಗಿದ್ದೇವೆ. ಪೀಪಲ್ ಆಫ್ ಗಾಡ್, ನಿಮ್ಮ ಗಮನಕ್ಕೆ ಒಂದು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆದಿ ಕಾಂಡ ಹಿಡ್ಕೊಂಡು ಯೇಸುವಿನ ಆತನ ಮರಣ ಆಗುವವರೆಗೂ ಸ್ಪಿರಿಟ್, ಮನುಷ್ಯನು ಆತ್ಮದಲ್ಲಿ ಸತ್ತವನಾಗಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಆದಾಮ್ ಅವಳಿಗೆ ಉಂಟು ಮಾಡಿನ ಹಿಡಿದು ಯೇಸು ತನ್ನ ಕ್ರೂಜ ಮೇಲೆ ಸತ್ತು ಹುಣಲ್ಪಟ್ಟು ಮೃತ್ಯುಂಜಯನಾದಾಗ ಮನುಷ್ಯನ ಆತ್ಮ ಬದುಕಲಿಕ್ಕೆ ಪ್ರಾರಂಭವಾಯಿತು. बाल जागृति कर. हालेलुया. जब हम आत्मा के बात करते हैं, ये सबकी समझ की बात नहीं है. हालेलुया, हालेलुया. क्योंकि आत्मा के बारे में प्रकट करने वाला कौन है? आत्मा ही है. Rather devil, rather God. Rather good things that delivered through the spirit of living God, bad things revealed to the bad spirits. जब हम आत्मा का जो किताब को खोलते हैं, उसको ऐसा ही ताला लगाने नहीं होता है. ये जो आत्मा, हालेलुया, and where the spirits work, ಈ ಆತ್ಮ ಎಲ್ಲಿಂದ ಕೆಲಸ ಮಾಡ್ತವೆ? It says the realm of heavenly realms.
ಹಲ್ಲೆಲೂಯ. ಎಲ್ಲರೂ ಪರಲೋಕದ ಒಂದು ಯುಗ, ಪರಲೋಕದ ಒಂದು ರಾಜ್ಯ. ಅಲ್ಲಿಂದ ದೇವರಾತ್ಮನು, ಈ ದೇವರಾತ್ಮನು ಯಾವಾಗ ಕಾರ್ಯ ಮಾಡೋಕ್ಕೆ ಪ್ರಾರಂಭಿಸಿದ? ಯಾವಾಗಂದ್ರೆ ಯೇಸು ಸತ್ತು ಹುಣಲ್ಪಟ್ಟು ಮೃತ್ಯುಂಜಯನಾದಾಗ ನಮ್ಮ ಆತ್ಮಗಳು ಯಾವಾಗ ನಾವು ಯೇಸುವನ್ನು ಗ್ರಹಿಸಿಕೊಂಡು ಸ್ವಂತ ರಕ್ಷಕನಾಗಿ ಅಂಗೀಕಾರ ನಮ್ಮ ಪಾಪ ಎಲ್ಲ ಬಿಡುತ್ತೇವೋ, ನಮ್ಮ ಆತ್ಮ ಅದು ಹೆವೆನ್ಲಿ ಪ್ಲೇಸಸ್ನಲ್ಲಿ, ಎಲ್ಲ ಹೇಳ್ರಿ, ಹೆವೆನ್ಲಿ ಪ್ಲೇಸಸ್ ಅಲ್ಲಿ ಕ್ರಿಯೆ ಮಾಡುತ್ತದೆ. ಹಲ್ಲೆಲೂಯ. ಯಾವ ಮನುಷ್ಯ ಪಾಪದಲ್ಲಿರ್ತಾನೋ, ಯಾವ ಮನುಷ್ಯ ದೆವ್ವಗಳಿಗೆ, ಆ ಪ್ರೇರಿತ ಆತ್ಮಗಳಿಗೆ ಕೂಗುತ್ತಾನೋ, ಆ ಆತ್ಮಗಳು ಕೂಡ ಸ್ಪಿರಿಚುವಲ್ ರಿಲಮ್ನಲ್ಲಿದ್ದು ಕೆಲಸ ಮಾಡುತ್ತವೆ. ಅದೋಲು ಅಂದರೆ ಆ ಅಶುದ್ಧಾತ್ಮನ ಒಂದು ಯುಗ. ಅಲ್ಲಿಂದ ಕನೆಕ್ಟ್ ಆಗಿ ಮನುಷ್ಯನಿಗೆ ಅವು ಮಾತುಗಳು ತಿಳಿಸಿ ಎಲ್ಲ ಹಾಳು ಮಾಡುವಂಥವುಗಳಾಗಿದ್ದಾವೆ. ಆದರೆ ದೇವ ಮಕ್ಕಳೇ, ನಾವು ಇಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಆತ್ಮ ಮಧ್ಯಾಕಾಶ ಲಿಫ್ಟ್ ಆಗುತ್ತದೆ. ನಮಗೆ ಬರೋಣ ನಮ್ಮ ಎಲ್ಲ ಆಶೀರ್ವಾದದ ಒಂದು ಲ್ಯಾಂಡಿಂಗ್, ನಮ್ಮ ಆಶೀರ್ವಾದಗಳು, ಪ್ರಾರ್ಥನೆಗಳು ಹೋಗಿ ನಿಲ್ಲುವಂಥದ್ದು, ನಮ್ಮ ಆಶೀರ್ವಾದಗಳು ಪರಲೋಕದ ಬಂದು ಲ್ಯಾಂಡ್ ಆಗುವ ಸ್ಥಳವೇ. ಇಟ್ ಸೈಸ್ ದ ಹೆವೆನ್ಲಿ ಪ್ಲೇಸಸ್. हालेलुया, हालेलुया. बहुत गहराई की बात को पवित्र आत्मा आज प्रकट कर रहा है. हालेलुया. बोले यीशु मसीह के. We are walking by flesh alone. We understand God only in the flesh. ನಾವು ದೇವರಿಗೆ ಶರೀರದಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. जिसकी हम आराधना करते हैं वो आत्मा का खुदा है. उस खुदा को हम शरीर में नहीं देख सकते, आत्मा में देख सकते हैं. हमारे शरीर में आत्मा है, हमारी आत्मा में यीशु की आत्मा रहे जब आत्मा की वचनों को हम समझ सकते हैं. क्योंकि आज ಇವತ್ತು ನಿಮಗೆ ದುಃಖ ಆಗ್ತದೆ, ಯಾವುದಾದ್ರೂ ಘಟನೆ ನೋಡಿದ್ರೆ ನೀವು ವರ್ತಿಸ್ತೀರಾ, ಯಾವುದಕ್ಕೊಂದು ಅಟ್ರಾಕ್ಟ್ ಆಗ್ತೀರಾ. ಬಿಕಾಸ್ ವೆನ್ ಯು ಸಿ ದ ಸ್ಪಿರಿಚುವಲ್, ಯಾವಾಗ ನೀವು ಶಾರೀರಿಕವಾದ ಕಣ್ಣುಗಳಿಂದ ನೋಡಿಂದ, ಓ ಒಬ್ಬ ಹುಡುಗಿ ಬ್ಯೂಟಿಫುಲ್ ಆಗ್ತಾಳೆ, ಯು ವಿಲ್ ಅಟ್ರಾಕ್ಟ್. ಯಾವುದೋ ಒಂದು ತಿಂಡಿಗೆ ಅಟ್ರಾಕ್ಟ್, ಯಾವುದೋ ಒಂದು ಕಾರಿಗೆ ಅಟ್ರಾಕ್ಟ್ ಆಗ್ತೀರಾ. बिकॉज यू आर सीइंग. आज तक आप जिस खुदा को द हेवन रिलम, आज तक आप उसको देखे ही नहीं, उसके बारे में आप क्या समझेंगे? आई एम राइट? हालेलुया, हालेलुया. क्योंकि हमारा लगाव जो है, ये बंधन तो प्यार का बंधन है. we only we connected with the physical things, ಶಾರೀರಿಕವಾದ ಕಾರ್ಯ. ವಾಟ್ ಈಸ್ ದ ಫಿಸಿಕಲ್? ನೋವು, ನಿರಾಶೆ, ವೇದನೆ, ಮರಣ, ಸಾಲ, ಹೊಟ್ಟೆ ಕಿಚ್ಚು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ಒಂದು ವಾಕ್ಯದ ಟೈಟಲ್ ಅಂದರೆ ಜೀಸಸ್ ಹ್ಯಾಸ್ ರೀಸನ್. ಯೇಸು ಪುನರುತ್ಥಾನ ಹೊಂದರು. ವೇರ್ ही अलाइव इन हिज स्पिरिट, वो उसकी आत्मा में जिंदा हो गया. यीशु जब इस संसार में मरा था, यीशु दो जगह पर जिंदा हुआ. एक आत्मा में, ಇನ್ನೊಂದು ಸೈಡ್ ಆತನ ಶರೀರ ಮಹಿಮೆಯ ಶರೀರವಾಗಿ ಮಾರ್ಪಡಿತು. हालेलुया, हालेलुया. जो कोई इंजीनियर सीखने जाता है उसके इंजीनियर के बारे में पढ़ाया जाता है. ಯಾರೆಲ್ಲ MBBS ಅಲ್ಲಿ ಮರೀಜ್ ಒಂದೊಂದು ರೋಗದ ಕುರಿತಾಗಿ ಕಲಿಸಲ್ಪಡ್ತದೆ. ಇವತ್ತು ನಾವು ಸಭೆಗೆ ಬರ್ತಾ ಇದ್ದೇವೆ, ವಾಕ್ಯ ಕಲಿತಾ ಇದ್ದೇವೆ, ಪ್ರಾರ್ಥನೆಗೆ ಬರ್ತಾ ಇದ್ದೇವೆ, ರಕ್ಷಣೆ ಹೊಂದಿದ್ದೇವೆ. परमेश्वर जो आत्मा में बसकर क्रिया करने वाला, उस परमेश्वर का कितना हमें समझ है. ನೀವು ಅನ್ಬೋದು, ಪಾಸ್ಟರ್ 66 book I said by heart, Psalms 119 I said by heart. पीपल ऑफ गॉड, ಒಂದು ಗಿಳಿಗೆ ಹೇಳಿದ್ರು ಕೂಡ ಬಾಯ್ ಹ್ಯಾಟ್ ಮಾಡುತ್ತದೆ. ಬಾಯ್ ಹ್ಯಾಟ್ करने का नहीं, उसके ताकत को समझकर, वो जो ताकत हमारे आत्मा में प्रभु दिया है, वो ताकत को हम लेकर शैतान के साथ लड़ रहे क्या? पाप के साथ लड़ रहे क्या? व्यभिचार के साथ लड़ रहे क्या? झूठी बातों से लड़ रहे क्या? आज आप समझ रहे कहां पर शैतान है, कहां पर शैतान की बातें हो रहे हैं, कहां पर शैतान कार्य कर रहा है, कहां शैतान लोगों को पीछे खींच रहा है. आप में उतना समझ है क्या? हम तो समझ रहे लोग चर्च को नहीं आ रहे. कौन कैसा कर रहा चर्च को नहीं आए जैसा? लोग पवित्रता में नहीं बढ़ रहे. कौन कर रहा पवित्रता में लोग नहीं बढ़े जैसा? प्रभु का भय नहीं माना, ऐसा कौन सी आत्मा ऐसा प्रभु के लोगों को निर्भय में चला रहा है? द इविल स्पिरिट्स. हालेलुया, हालेलुया. ನಾನು ಒಂದು ಕ್ಯಾರಿಯರ್ ಆಗಿದ್ದೇನೆ. We all are landing place. The spirit of living God has been landing in our spirit. Rather the devil spirit will land in us.
इस बात को समझ रहे हैं? हमारे अंदर हम एक स्थान है, वहां पर प्रभु की आत्मा रह सकती है या शैतान की आत्मा रह सकती है। इसका अर्थ है हम एक मंच है, ऐसा समझिए। वी आर ए चेयर, एनीबडी कैन सिट ऑन द चेयर, somebody can bring a chair. I said somebody can bring a chair. हालेलुया। इसके ऊपर कोई भी बैठ सकता है, खाली है। हालेलुया, आई एम राइट। हालेलुया, कोई भी बैठ सकता है, चाहे आप बैठ सकता। मैं बुलाया, कम एंड सिट, सभी लोग आएंगे बैठने के लिए। हालेलुया, हाँ, इस बात को समझिए। हालेलुया, ಗಟ್ಟಿಯಾಗಿ ಹಾಲೆಲೂಯಾ. ವೆನ್ ಯು ಆರ್ ನಿಮ್ಮ ಒಳಗೆ ದೇವರಿಗಾಗಿ ಜೀವಿಸುವಂಥ ಒಂದು ಪ್ಯಾಷನ್ ಒಣಗುವಾಗ, ಆ ಹಸುವೆ ಒಣಗುವಾಗ, उसके अंदर शैतान आके बस जाता है। अरे यहाँ पर कौन तो बैठना, किसके तो साथ जिंदगी करना भाई। हालेलुया, हालेलुया, बोले यीशु मसीह के आने वाले यीशु मसीह के अंडरस्टैंड डियर चर्च। आज उस जिंदा खुदा की मकसद को कोई समझ नहीं सकता, वो हमें समझाना, तब भी हम समझ सकते हैं। यू विल अंडरस्टैंड इंग्लिश लैंग्वेज, यू विल अंडरस्टैंड हाउ टू मेक ए प्लेन एंड ऑल दैट थिंग्स, बिकॉज यूट्यूब इज देयर, इट विल बट जिस चीज को हनोक ने गहराई से जाना था, उस चीज को आप जान रहे हैं। बाइबल में एक हनोक बोलने वाला आदमी था, 365 years इनोक वॉक विथ गॉड। ओ पीपल ऑफ गॉड, उसके बारे में चर्चा करने को तो नಡುग ಬಿಡುತ್ತದೆ, ಭಯ ಉಂಟಾಗ್ತದೆ। he is the man, ಆತನು ನಿತ್ಯ ರಾತ್ರಿ ಅವನ ಆತ್ಮ ಅವನ ಭೂಮಿ ಮೇಲೆ ಮಲಗ್ತಾ ಇದ್ದ। he saw the seventh, ಏಳನೇ ಪರಲೋಕಕ್ಕೆ ಹೋಗುತ್ತಾನೆ ಅವನು। ಆ ಏಳನೇ ಪರಲೋಕ ದೇವರ ಸಿಂಹಾಸನ ನೋಡುತ್ತಾನೆ। उस ಬಾರಿ ಅವಾಗ ಯಾವುದೇ ಪುಸ್ತಕ ಇರಲಿಲ್ಲ, ಯಾವುದೇ ಆಜ್ಞೆ ಇರಲಿಲ್ಲ, but he sick ದ ಸ್ಪಿರಿಟ್, ದೇವರ ಗಹರಾಯಿ, ದೇವರ ಆತ್ಮನ ಆಳಕ್ಕೆ ನಿಕಟಕ್ಕೆ, he led by his spirit. Are you understanding? हालेलुया, बहुत गहराई की बात पवित्र आत्मा समझा रहा है इस बात। हालेलुया, हम यहाँ पर हमारा शरीर है, हमारी आत्मा कहाँ पर जाना? It says heavenly realms, heavenly realms. Your spirit is traveling, ನಿಮ್ಮ ಆತ್ಮ ಟ್ರಾವೆಲ್ ಮಾಡತ್ತದ। इसका बारे में आपको परिचय है क्या? नहीं है? बोलो है या नहीं है? कितने लोग समझ रहे बॉलीवुड हिंदी को? हालेलुया। कोई लोग बोलते हैं गुंडा पास्टर, मुझे कोई लोग बोलते हैं सनी देओल पास्टर, कोई बोलते हैं खान पास्टर। हालेलुया, हम तो कोई खान नहीं, हम तो कोई बॉलीवुड नहीं, हम तो कोई हॉलीवुड नहीं। वी आर द स्पिरिट बीइंग थ्रू द होली स्पिरिट। हम आत्मा में क्रिया करने वाले लोग हैं। ये आत्मा में क्रिया करने वाले लोग बहुत खतरनाक रहते हैं। हालेलुया, हालेलुया। अघोरी को देखो, वो बहुत खतरनाक रहता है, क्योंकि उसके आत्मा में अशुद्ध आत्मा रहते हैं। लोग बोलते हैं उसको मत छेड़ा छेड़ी मत करो, वो बहुत खतरनाक है। ये मनुष्य भानुमति ಮಾಡ್ತಾನ, खतरनाक है। वही ನಮಗೆ ಆ ದುರಾತ್ಮ ನೋಡಿ ಅನಿಸ್ತದೆ, he is a danger, he is a danger। ಆ आत्मन ताकत तो ಗೊತ್ತಾಗ್ತದೆ। मैं इस यहोवा की आत्मा के साथ लड़ाई नहीं कर सकता, क्योंकि शैतान उस रात को याद करता है। कौन सा रात? यीशु जब क्रूस पर मरकर उस अधोलोक को गया था, वो रात शैतान याद करता है। जब हम आत्मा में पवित्र आत्मा को जानकर क्रिया करते हैं, अरे हनोक के साथ हम पंगा नहीं ले सकते। कौन बोलता? द डेविल, 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 डेविल। Hallelujah. Who is devil? Pain is a devil, tumor is a devil, HIV is a devil, sugar is a devil, heart disease is a devil, alla salagal devil, badkismati devil, indrajal devil. Hallelujah, hallelujah, hallelujah। बोले यीशु मसीह के आने वाले यीशु मसीह के यही क्रिया पवित्र आत्मा हमें समझा रहा है। यही क्रिया को 12 ಮಂದಿ ಅಪೊಸ್ತಲರು ಅರ್ಥ ಮಾಡಿಕೊಂಡ್ರು। ಇದೇ ಕ್ರಿಯೆಗೆ ಎಲಿಯ ಅರ್ಥ ಮಾಡಿಕೊಂಡ, ಇದೇ ಕ್ರಿಯೆಗೆ ಯೆಹೋಶುವ ಅರ್ಥ ಮಾಡಿಕೊಂಡ। ಹೌ ಟು ವಾಕ್ ಇನ್ ದ ಸ್ಪಿರಿಟ್ ರಾಮ ಶಂಧೋ ರಾಬಾಸಿಕ ಹಾಲೆಲೂಯಾ, ಹೌ ಟು ವಾಕ್ ಇನ್ ದ ಸ್ಪಿರಿಟ್ ರಿಲಮ್ ಹಾಲೆಲೂಯಾ, ಹೌ ಟು ವಾಕ್ ಇನ್ ದ ಹೆವೆನ್ಲಿ ಪ್ಲೇಸಸ್ ಹಾಲೆಲೂಯಾ। बोले यीशु मसीह के
आर यू अंडरस्टैंडिंग समथिंग दिस मॉर्निंग? हालेलुया। आप यहाँ पर रहकर परमेश्वर को चीजों को आत्मा में सुनकर, आत्मा में सुनना का इसका अर्थ है ಯುವರ್ ಸ್ಪಿರಿಟ್ ವಿಲ್, ನಿಮ್ಮ ಆತ್ಮ ಹೆವನ್ಲಿ ಪ್ಲೇಸಸ್ ಅಲ್ಲಿ ಹೋಗುತ್ತದೆ, ಪರಿಶುದ್ಧವಾದ ಸ್ಥಳದಲ್ಲಿ ಹೋಗುತ್ತದೆ. ಅಲ್ಲಿಂದ ಕೇಳಿ ಈ ಭೂಲೋಕದಲ್ಲಿ ಬರೆದವರೇ ದೈವದಾಸರಾಗಿದ್ದಾರೆ. हालेलुया, हालेलुया. देखो आज तक परमेश्वर ಪ್ರಕಟಣೆ ಆದ ನಂತರ ಮತ್ತೆ ಯಾರು ಅಂತ ಪುಸ್ತಕ ಬರಲಿಲ್ಲ. हालेलुया. ಕ್ಯೋ? हालेलुया. ಎಷ್ಟು ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ ಪಾಸ್ಟ್ರೆ, ಅದ್ರ ಪ್ರಕಟಣೆ ಆದ ನಂತರ ಇನ್ನೊಬ್ಬವನು ಹಾಗೆ ಬರೀಲಿಕ್ಕೆ ಹುಟ್ಟಲಿಲ್ಲ. ಬಿಕಾಸ್ ಯಾರೆಲ್ಲರಿಗೆ ದೇವರು ಆರಿಸಿಕೊಂಡಿದ್ದೋ, ದೊಡ್ಡ ಮಕ್ಸದ ದೇವರು ಆರಿಸಿಕೊಂಡ, ಆ ಮಕ್ಸದ ಎಲ್ಲರೂ ಪರಿಪೂರ್ಣ ಮಾಡಿದ್ರು. हालेलुया, हालेलुया. गच्चियागढ़, हालेलुया. बोले यीशु मसीह के आने वाले यीशु मसीह के. ನಿಮ್ಮ ಗಮನಕ್ಕೆ ಒಂದು ಮಾತಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಒಂದು ದಿನ ಹನೋಕನಿಗೆ ಒಂದು ಕನಸು ಬಿತ್ತಂತೆ, ಬೈಬಲ್ ಅಂತ. ಹನೋಕನಿಗೆ ಇಡೀ ಲೋಕ ಎಲ್ಲ ನೀರಿಂದ ಮುಳುಗಿ ಹೋಗಿದೆ, ಅದರ ದೂರಿಂದ ಒಂದು ಬೆಳಕು ನೋಡ್ತಾ ಇದ್ದಾನೆ ಆತ. ಮಧ್ಯರಾತ್ರಿದಲ್ಲಿ ಬಂದು ಹೊರಗೆ ನೋಡ್ತಾನೆ, ಮಳೆ ಇಲ್ಲ, ಏನಿಲ್ಲ. ಆಗಿನ ಕಾಲದಲ್ಲಿ ಮಳೆನೇ ಇರಲಿಲ್ಲ, ಮಂಜೆ ಎಲ್ಲ ಕಾಯಿಪಲ್ಯಗಳು ಬೆಳೆಸ್ತಾ ಇತ್ತು. ಬಂದು ರಾತ್ರಿ ಬಂದು ನೋಡ್ತಾನೆ, ಇದು ನಾನು ಎಂಥ ಕನಸು ನೋಡಿದೆ, ಇಡೀ ದುನಿಯಾನೇ ಮಳೆಯಿಂದ ನಾಶವಾಗಿದೆ. हालेलुया. ಈ ಮಾತು ಮುಂದೆ ತನ್ನ ಮಗನಾದ ಮೆತುಶೆಲ್ಗೆ ಹೇಳ್ತಾನೆ, ಮೆತುಶೆಲ್, ನಾನೊಂದು ಡ್ರೀಮ್ ನೋಡಿದೆ ಮಗ, ಭಾಳ ವರ್ಷ ಹಿಂದ. ಆ ಕನಸಿನಾಗ ದುನಿಯಾನೇ ಮುಳುಗೋಯ್ತು ಮಗ, ದುನಿಯಾನೇ ಮುಳುಗೋಯ್ತು. ಈ ಮೆತುಶೆಲಿಂದ ಒಬ್ಬ ಮಗನ ಹುಟ್ಟುತ್ತಾನೆ, ಅವನ ಮಗನಿಂದ ಹುಟ್ಟಿದವನೇ ನೋಹ. हालेलुया, हालेलुया. 965 years, 965 ವರ್ಷ ಬೈಬಲ್ನಲ್ಲಿ ಜಿಂದ ಇದ್ದ ವ್ಯಕ್ತಿ ಅವನು ಯಾರಂದರೆ ಮೆತುಶೇಲ್. ಯಾವ ದರ್ಶನ ಹನೋಕ್ ನೋಡ್ದೋ, ಆ ದರ್ಶನ ಎದರ ಕುರಿತಾಗಿತ್ತು? ದೇವರ ನ್ಯಾಯ ತೀರ್ಪಿನ ಕುರಿತಾಗಿ. ದ ಜಜ್ಮೆಂಟ್ ಹ್ಯಾಸ್ ಕೇಮ್ ಟು ಅರ್ತ್. ದೇವರ ನ್ಯಾಯ ಇಳಿದು ಬಂದಿದೆ. ಪ್ರಭು ಪರಮೇಶ್ವರ್ ಸಾರಿ ಚೀಜೋं को खत्म कर दिया, परंतु एक ಒಂದು ಬೆಳಕು ಕಾಣ್ತಾ ಇದೆ. ಇದೇ ಮಾತು ಅದು ಮೆತುಶೇಲ್ ತನ್ನ ಮೊಮ್ಮಗನಾದ ನೋಹಾನಿಗೆ ಹೇಳ್ತಾನೆ. ಬಟ್ ನೋಹ ಹೆಂಗೆ ಬೆಳೀತಾ ಇರುವಾಗ ಅವನು ಚಿಕ್ಕನ ವಯಸ್ಸಿನಲ್ಲಿ ಈ ಕಲ್ಲುಗಳು ತೊಗೊಂಡು ಹಿಂಗೆ ಕಟ್ತಾ ಇರ್ತಾನೆ, ಮತ್ತೆ ಅದು ಬೀಳ್ತದೆ, ಮತ್ತೆ ಹಿಂಗೆ ಕಟ್ಟಿ ಹಿಂಗೆ ಒಂದೇ ಹಿಂಗೆ ಕಟ್ತಾ ಒಂದೇ ಕಲ್ ಮೇಲೆ ನಿಲ್ಲಿಸ್ತಾನೆ. ಮೆತುಶೇಲ್ ನೋಡ್ತಾನೆ, ರೇ ವಾ, ಈ ಜಿಂದಗಿ ಮೇ ಕ್ಯಾ ಕಿ ಬಂಧನೆ ವಾಲಾ ಹೈ. ನಮ್ಮ ಕರೆ ಎಲ್ಲಿಂದ ಪ್ರಾರಂಭವಾಗ್ತದೆ ಗೊತ್ತುರಿ? ನೀವು ಯಾವಾಗ ಬಾಲ್ಯದಲ್ಲಿ ಚಟುವಟಿಕೆಗಳು ಮಾಡುತ್ತೇವೋ ಅಲ್ಲೇ ದೇವರು, ಅದರಿಂದ ನಮ್ಮ ಒಂದು ಕರೆ ಗೊತ್ತಾಗ್ತದೆ. ಗಾಡ್ ಹ್ಯಾಸ್ ಕಾಲ್ಡ್ ಫಾರ್ ಸ್ಪೆಸಿಫಿಕ್ ರೀಸನ್. ದೇವರು ನಮಗೆ ಅದಕ್ಕಾಗಿ ದೇವರ ಕರೆ ಎಲ್ಲ ಹೇಳ್ತಾನೆ, ದೇವರ ಕರೆ. ಹಾಲೆಲೂಯಾ. ನಾನು ಬಾಲ್ಯದಲ್ಲಿರುವಾಗ ಆಗಿನ ಕಾಲದಲ್ಲಿ ಪೊಂಗ ಹಚ್ತಾ ಇದ್ರು. ಆ ಕೆಲವು ಮೈಕಿನಂಥ ಪೊಂಗದಂಥ ತಂದು ನಮ್ಮ ಮನೆ ಕಿಟಕಿ ಕಟ್ಟಿ ಅದಕ್ಕೊಂದು ಸುತ್ತಳಿ ಕಟ್ಟಿ ಒಂದು ಕಟ್ಕಿ ಕಟ್ಟಿ ಹಲೋ ಹಲೋ ಅಂತಿದ. ಇದು ಭಾಳ ಸಲ ಹೇಳಿದೆ. ಹಲೋ ಹಲೋ ಅನ್ಕೋತ ಗೊತ್ತ ನನ್ನ ಕೈದಾಗ ಹಾಯ್ 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 ಅನ್ಕೋತ ಮೈಕೆ ಬಂದದ. हालेलुया. हमारा शुरुआत यहाँ से नहीं होता है. हमारा शुरुआत जब हम 1 साल 2 साल 5 साल में होते हैं, वहाँ पर ही हमारे चुनाव में हम क्रिया करने को शुरू करते हैं रे. ऐसा कौन बोला बॉलीवुड में? उसका नाम नहीं लेने का. हालेलुया, हालेलुया. बोले इस मसीह के आने वाले इस मसीह के. You have called, I have called. Heaven has called us. Hallelujah. Who called you? ಪರಲೋಕ ದೇವರು ನಮ್ಮನ್ನು ಕರೆದಿದ್ದಾನೆ. खुश होना, खुशी होना. तुम्हारा अब्बा तुम्हें याद किया बोले तो खुश होना. तुम्हें जो प्यार करता है वो तुम्हें बुलाया और तुम्हारे बारे में बात किया बोले तो कितना खुशी होती है. मुझे तो बहुत खुशी दे रहे, मेरा खुदा मेरे बारे में बात कर रहा है, मेरे बारे में. अरे मैं कैसा हूं मुझे पता. मैं कभी भी गिरता हूं, कभी भी मैं पीछे जाता हूं, मैं कभी भी डरता हूं, मैं कभी भी घबराता हूं, मैं कभी कभी परमेश्वर के बातों पे स्थिर नहीं रह सकता. ऐसा आदमी को कौन याद किया? द गॉड ऑफ हेवन, जो हर घड़ी डगमगाता है. आज यहां पर रहता है, कल वहां पर रहता है. चीजों में बदल, बातों में बदल. जिस निर्धार करता है ಯಾವ ನಿರ್ಧಾರ ಮಾಡ್ತಾರೆ ಮೇಲೆ ಚೇಂಜ್ ಆಗೋ ಮನುಷ್ಯನಿಗೆ God has remembered me. अरे मेरी औकात नहीं, परमेश्वर मुझे याद किया है. हालेलुया, हालेलुया. बोले इस मसीह के. ನರೇಂದ್ರ ಮೋದಿ ನಿಮಗೆ ಫೋನ್ ಮಾಡಿದ್ರೆ ನಿಮ್ಗೆ ಗೊತ್ತಾದ ಎಷ್ಟು ಖುಷಿ ಆಗ್ತದ?
ಬೀದರ್ದಾಗ ನರೇಂದ್ರ ಮೋದಿ ಯಾರಿಗಾದ್ರೂ ಫೋನ್ ಮಾಡ್ತಾರಾ? ಹಲ್ಲೆಲೂಯ, ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ, ಹಲ್ಲೆಲೂಯ. ಬೋಲೋ ಯೇಸು ಪ್ರಭು ಮಹಾರಾಜ್ಗೆ. ಪರಲೋಕ ನಿಮಗೆ ನೆನೆಸ್ತಾ ಇದೆ. ನೋಹಾಗೆ ದೇವ್ರು ಕರೆದ, ನೋಹಾ ನಾವೇ ಕಟ್ಟಬೇಕು. ಯಾಕಂದರೆ ಜನರ ಅಕ್ರಮ, ದ್ವೇಷ, ಅಹಂಕಾರ, ಸಣ್ಣ ಸಣ್ಣ ಮಾತಿಗೆ ಮಂದಿ ಜಗಳಾಡತ್ತೀವಿ, ಜಗ ಕಡೆ ಜಗಳಾಡತ್ತೀವಿ, ಪಾಪ ಮಾಡತ್ತೀವಿ, ವ್ಯಭಿಚಾರ ಮಾಡತ್ತೀವಿ. ಆ ಟೈಮ್ದಾಗ ನೋಹಾಗೆ ದೇವ್ರ ಕರೆ ಬಂತು, ನೋಹಾ ಒಂದು ನಾವೇ ಕಟ್. ಐ ವಾಂಟ್ ಟು ಡಿಸ್ಟ್ರಾಯ್ ದ ಆಲ್ ಹ್ಯೂಮನ್ ಬೀಯಿಂಗ್ಸ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಹ 500 ವರ್ಷ ಇದ್ದಾಗ ಈ ಪ್ರಯಾಣ ಪ್ರಾರಂಭಿಸುತ್ತಾನೆ. ಅದ್ರ ಮಧ್ಯದಲ್ಲಿ ಜನರಿಗೆ ಹೇಳ್ತಾನೆ, ಬಿಡ್ರಪ್ಪ, ಪಾಪ ಮಾಡೋದು ಬಿಡ್ರಿ, ವ್ಯಭಿಚಾರ ಮಾಡೋದು ಬಿಡ್ರಿ, ಸಣ್ಣ ಸಣ್ಣ ಮಾತಿ ಜಗಳ ಆಡೋದು ಬಿಡ್ರಿ, ಅಕ್ಷಮಾಪಣೆ ಮಾಡೋದು ಬಿಡ್ರಿ, ಸುಧಾರಿಸ್ರೆ, ಇದು ಆಟಿಟ್ಯೂಡ್ ಎಲ್ಲ ಬಿಟ್ಬಿಡ್ರಿ. ಪರಹಿತ. ದೇವರ ದಂಡನೆ ಯಾಕೆ ಇಳಿದು ಬಂತು? ಮನುಷ್ಯ ಸ್ವಾರ್ಥಿ ಅದ. ದೇವರ ದಂಡನೆ ಯಾಕೆ ಬಂತು? ಮನುಷ್ಯ ಮುಖ ನೋಡಿ ನ್ಯಾಯ ತೀರ್ಸ್ಲಕ್ಕೆ ಶುರು ಮಾಡ್ದ. ದಂಡನೆ ಯಾಕೆ ಇಳಿದು ಬಂತು? ಮನುಷ್ಯನು ದೇವರಿಗೆ ಹುಡುಕೋದೆ ಮರ್ತು ಹೋದ. ದೇವರ ಭಯ ಇಲ್ಲದೆ ಮನುಷ್ಯ ಜೀವನ ಮಾಡ್ತಾ ಇದ್ದ. ಈಗ ನಾವು ನೋಡ್ತೀವಿ, ಆಗಿನ ಕಾಲದಲ್ಲಿ ನೋಹಾನ್ ದಿನಮಾನದಲ್ಲಿ ಮದುವೆಗಳಾಗ್ತಾ ಇದ್ವು, ಮನೆಗಳು ಕಟ್ತಾ ಇದ್ರು, ಮನುಷ್ಯರು ಈಟು ಉಣುತ್ತಾ ಇದ್ರು ಅಂದರೆ ಊಹೆ ಮಾಡಕ್ಕೆ ಓಟು ಉಣ್ತಿದ್ರು ಅಂತ, ಹೊಸ ಹೊಸ ಡಿಶ್ ಅವ್ರು ಇಷ್ಟಪಡ್ತಿರು ಅಂತ. ಈಗಿಂದ ಈಗ ಬಿ ಹಾಗೆ ಆಗ್ಯದ. ಯಾರಿಗೂ ದೇವ್ರ ಭಯ ಎಂಬುದೇ ಇರಲ್ಲ ಅಂತ, ಪ್ರಜ್ಞೆ ಇರಲ್ಲ ಅಂತ. ದೇವ್ರು ಬಿ ಹಣ, ದೇವ್ರು ಬಿ ಈಗಿನ ಯುಗದಾಗ ಯುವಕರಿಗೆ ಗಾಡ್ चर्च इज अ वेरी बोर प्लेस. चर्च में क्या है, ऐसा बात आता है, वही लोग चलते आए हैं. मैं तो चलते चलते यहाँ पर आया. कहाँ से? ಆದಾಮ್ ಹವ್ವಾ ಸೆ. ವहाँ से आकर ನೋಹನಿಂದ ಒಂದು ಮತ್ತೆ ಹೊಸ ಹೊಸ ಪೃಥ್ವಿ ಆಯಿತು. ನೋಹನಿಂದ ಮತ್ತೊಂದು ಜನರೇಷನ್ ನಡ್ಕೋತಾ ಬಂತು. ಆ ಸಂತತಿ ಬಿ ದೇವ್ರ ಮನಸ್ಸು ನೈಸಿ ದೇವ್ರ ನಾಶ ಮಾಡ್ದ. ಈಗಿನ ಸಂತತಿ ಬಿ ದೇವ್ರ ಮನಸ್ಸೇ ನೈಸಲತ್ತದ. ಈಗಿನ ಸಂತತಿ ಬಿ ದೇವ್ರಿಗೆ ಹುಡುಕ್ತಾ ಇಲ್ಲ. ಹಮ್ ಪರಮೇಶ್ವರ್ ಕು ಜಾನೆ ಜೈಸಾ ಢಂಗ್ ಕರ್ತೆ ಢಂಗ್. ನೀವು ಹಾವಿಗೆ ಹುಡ್ರಿ, ಅದು ಸತ್ತಿನ ಥರ ನಾಟಕ ಮಾಡ್ತದೆ. ಹಲ್ಲೆಲೂಯ. ಒಂದೊಂದು ನೀವು ನೋಡಿರಿ, ಒಂದೊಂದು ಏನಂತಾರದಕ್ಕ ಚಿಪ್ಲಕ್, ಅದಕ್ಕೆ ಏನಂತಾರ ಕನ್ನಡದಾಗ? ಹಲ್ಲಿ. ಆ ಹಲ್ಲಿ ಯಾ ಕಟ್ಕಿ ಮೇಲೆ ಹೋಯ್ತದ, ಆ ಕಲರ್ ಆಯ್ತದ ಅದು. ಹಲ್ಲೆಲೂಯ. ಏನ್ರ ಅನ್ರಿ ಅವ್ವ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯು, ಐ ಆಮ್ ಟಾಕಿಂಗ್ ಅಬೌಟ್ ಹಲ್ಲಿ. हालेलुया. आप तो ऐसा समझ के बैठे पास्टर हैज अ प्रॉफिट, ये मेरे बारे में बोल रहा, मुझे क्या को पड़ा है तुम्हारे बारे में बोलने का. हालेलुया. ಇವತ್ತು ನಾವು ಹಂಗಾಗ್ಬಿಟ್ಟಿದ್ದೇವೆ. ಗುಡ್ ಪೀಪಲ್, ಹೌ ಆರ್ ಯು ಆಕಾಶ್? ವಾಟ್ಸ್ ಗೋಯಿಂಗ್ ಆನ್? ಓ ಸೋ ಆ್ಯಂಡ್ ಸೋ ದಿಸ್ ಆ್ಯಂಡ್ ದಟ್. ಓ ವಾ ವಾ ವಾವ್. ಅರೆ ಕ್ಯಾ ತೋ ಭಿ ಕರ್ರೆ ಮಿಯಾ? ಏನು ಮಾಡ್ತಾರೆ ಕಣ? ತಿಂಡಿ ಆಯ್ತಾ? ವಿ ಆರ್ ಚೇಂಜಿಂಗ್ ಡ್ರೆಸ್ಸಸ್, ವಿ ಆರ್ ಚೇಂಜಿಂಗ್ ಲ್ಯಾಂಗ್ವೇಜಸ್. हालेलुया, हालेलुया. गॉड इज द लाइट. परमेश्वर जीवन देने वाला है, प्यार करने वाला है, क्षमा करने वाला है, करुणामय है. ಪವಿತ್ರನಾದ ದೇವರಾಗಿದ್ದಾನೆ. ಹಿ ನೆವರ್ ಎವರ್ ಚೇಂಜಸ್. हालेलुया. परमेश्वर बदलने वाला खुदा नहीं है, बदलने वाला खुदा नहीं है. वो सारा संसार बदलता होगा, जिसकी हम आराधना कर रहे हैं वो कभी नहीं बदलता. हालेलुया. रेड रेड, ब्लू ब्लू, वाइट वाइट, ग्रीन ग्रीन, एप्पल एप्पल, वो कभी नहीं बदलता, कभी नहीं बदलता. He never ever changes. हालेलुया. उसका राज्य स्थिर है. ಆತನ ರಾಜ್ಯ ಸದಾ ಇರುವಂಥ ರಾಜ್ಯವಾಗಿದೆ. ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪೊಲೀಸ್ ಮಸೀಖೆ. ಈ ಮೆಥುಶೇಲಿಗೆ ದೇವ್ರು ಯಾಕೆ 965 ಇಯರ್ ಇಕ್ಕದ? ಯಾವ ಕನಸು ಅವರ ಅಪ್ಪಗೆ ಹನೋಕುಗೆ ಕೊಟ್ಟು ಲೋಕ ಸಂಹಾರ ನೀರಿಂದ ಮುಳುಗಿ ಆ ಒಂದು ಯಾವ ಲೈಟ್ ನೋಡಿದೋ ಆ ಲೈಟೇ ನೋಹಾನನ್ನು ಕಟ್ಟಿದ ನಾವೇ. ಒನ್ ಫ್ಯಾಮಿಲಿ ಹ್ಯಾಸ್ ಸೇವ್ಡ್, ಒನ್ ಫ್ಯಾಮಿಲಿ, ಏಕ್ ಫ್ಯಾಮಿಲಿ ಪರಮೇಶ್ವರ್ ಕು ಜಾನ. ಈ ನೋಹ ಹೆಂಗ ದಿನಗಳು ಹೋಗ್ಲತ್ತು. ಅವ ಹೆಂಗೆ 500 ವರ್ಷದವಾದ, 550 ವರ್ಷದವಾದ. ಅವನ ಮುಖ ದಿಟ್ಟಾಯ್ತು. ದಿಟ್ಟಂದ್ರೆ ನನ್ನ ಮಕ್ಸದ್ ಇದೇ ಮಾಡಬೇಕು. ಐ ಕಾಲ್ಡ್ ಫಾರ್ ದಿಸ್, ಐ ಕಾಲ್ಡ್ ಫಾರ್ ದಿಸ್, ಐ ಕಾಲ್ಡ್ ಫಾರ್ ದಿಸ್, ಐ ವಾಂಟ್ ಟು ಕಂಪ್ಲೀಟ್ ದಿಸ್ ಮಿಷನ್. ಅವನ ಗಮನ ಅದರಲ್ಲೇ ಇತ್ತಂತ. ಅದೇ 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 ಅದೇ. ಒಂದ್ಸಲ ಬಂದು ಜನ ಕಟ್ಕಿಗಳು ಒಡೆದು ಹಾಕ್ತಿರಂತೆ, ಎಲ್ಲ ಚಿಲ್ಲಾಪಿಲ್ಲಿ ಮಾಡ್ತಿರಂತೆ. ಯಾರಿಗೂ ಏನಂತಿದ್ದಿಲ್ಲ. ಮೈ ಮಿಷನ್ ಇಸ್, ಮತ್ತೆ ಕಟ್ಕಿ ತರಬೇಕು, ಮತ್ತೆ ಇಕ್ಕಬೇಕು, ಮತ್ತೆ ಮಾಡಬೇಕು. आज हमारे जिंदगी में परमेश्वर क्या मिशन दिया,
पता ही नहीं है हमें। हमारा मिशन है कि इस दुनिया मुझे नोड़बेको। मैं कहता हूं, मैं भी बहुत बार समझा, इस दुनिया में मेरा नाम भी होना, मेरा भी सिक्का चलना। ये दुनिया में एक बात नियुक्त है, लिखा गया है। परमेश्वर एक बात को लिखा है, क्या इस दुनिया में ಈ ಲೋಕ ಪರಲೋಕ ಪಾತಾಳ ಪರಲೋಕ ಎಲ್ಲಾದೋ ಲೋಕ ಎಲ್ಲ ಲೋಕಗಳು ಒಂದೇ ಒಂದು ನಾಮ, ಮೇಲಾದ ನಾಮ, ಅದು ಯೇಸು ನಾಮ। जब उसका नाम सबसे ऊपर है, कोई बाप की औकात नहीं है उस नाम को नीचे ला सके। क्यों क्यों ऐसा मैं कह रहा हूं? मनुष्य 70 या 80 100 साल जिंदा रह सकता है, वो तो युग युग से जिंदा बादशाह है। हालेलुया हालेलुया। मैं समझा, मुझे भी लोग बोलना रहे वाह 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 बोलने वाला नाम यीशु नाम ही है। ब्रिलियंट, वो एक्सलेंट, ये नाम, ऐसा शब्द कहने का नाम ही, अरे काय तर सांगा हो, शिरवल्ली काय तर सांगा। मुझे मन कर रहा है पान खाकर पान को यहाँ पर रख लूं और बात ऐसा मैं करूं। हालेलुया। मसीह के आने वाले इस मसीह के सब नामों में ऊंचा नाम यीशु है। हम कहाँ पर कहाँ जाते हैं, मेरा यीशु नजर आना। मैं नहीं, मैं आज हूँ, एक 50 साल के बाद मैं नहीं रहता हूँ। तोमा नहीं, पेतरा नहीं, दानियल नहीं, परंतु उसकी आत्मा अभी भी जिंदा है। इस बात को मैंने ग्रहण किया। मैं भी बहुत बार समझा, पीपल हैज टू नो मी। ಚೆನ್ನಾಗಿ ನೋಡ್ಬೇಕು, ಚೆನ್ನಾಗಿ ಪೂರ್ತಿ ಗುಣ ಹಿಡಿಬೇಕು ಅನ್ಬೇಕು। अरे हनो क्या है, हनो क्या है, हनो क्या है। आज सलमान खान 62 ईयर हो गया, उसको चलने नहीं आ रहा। एक बार तो वो दबंग थे, ओ जाने वाला। हाँ, आज वो ताकत उनके अंदर नहीं है। एक टाइम ओ ओलंपिक्स चैंपियन रॉनी कोलमन, उसको चलने नहीं आता है, ऐसा चलता है लंगड़ते। परंतु यीशु को कोई झुका नहीं सकता, परंतु सारी दुनिया को झुका सकता है। उसका नाम उतना सामर्थ्य नाम है। आज हम पास्टर वर्शिप होके हम जानते हैं, पीपल आर जनर ನನಗೆ ನೋಡಿ ಅವರು मर्यादा ಕೊಡ್ತಾ ಇದ್ದಾರೆ। नहीं, हमारी औकात नहीं, हमारे अंदर यीशु को देखकर वो मान मर्यादा सम्मान हमें नहीं दे रहे हैं, यीशु को दे रहे हैं। जहां जहां पर मैं गुजरता हूं, लोग देखकर कहते हैं, अरे पास्टर बंदरो, ओ साइड बिड्री। मुझे नहीं, मेरी आत्मा में यीशु की आत्मा है। उस खुदा की आत्मा को देकर लोग मान सम्मान दे रहे हैं, मुझे नहीं है। कोई सच समझा वो बोला कोई सच नहीं समझा वो वहीं बैठा। हरीश भैया, कैमरा को कहां तो फिराओ। हालेलुया। फिराने के चक्कर में तुम बहुत नींद कर रहे हैं। तुम्हारा बाबा को फिर कर वो क्या अभ्यास गिर गया है। हालेलुया हालेलुया। बनो पिताजी के जैसा बनो। हालेलुया। पिताजी पहले ऐसा चलते थे, अब ऐसा चल रहे। हालेलुया। इसका ये असर किसका है? इसका असर जिम है भैया। हालेलुया। बैठक है, दंड है। हालेलुया। योगा है। हालेलुया। बोले यीशु मसीह के, आने वाले यीशु मसीह के। हालेलुया हालेलुया। सच्चाई को जान रहे हैं, ನೀವು ಇಲ್ಲೇ ಇದ್ದು ಹೆವೆನ್ಲಿ ಪ್ಲೇಸಸ್ ಕ್ರಿಯೆ ಮಾಡಬೇಕು। ಯುವರ್ ಸ್ಪಿರಿಟ್ ಹ್ಯಾಸ್, ಇಟ್ ಮೀನ್ಸ್ ಯು ಹ್ಯಾವ್ ಟು ಪ್ರೆ ಅವರ್ಸ್ ಟುಗೆದರ್। खाना भूल जाना, पीना भूल जाना, दोस्त सबको भूल जाना। आपका समय परमेश्वर के साथ 1 घंटा 2 घंटा 3 घंटा 6 घंटा 12 घंटा एक दिन ही चले जाना परमेश्वर में, जब आपकी आत्मा उसको समझता है। हालेलुया हालेलुया। 1 सेकंड तक अर्थ आगर, इट गोस इयर्स। परमेश्वर को नहीं जान सकते, क्योंकि परमेश्वर उतना बड़ा परमेश्वर है। एक ही दिन में पृथ्वी घूम सकते हैं क्या? ಒಂದೇ ದಿನದಾಗ ದುನಿಯಾ ತಿರುಗ್ತಾರೆ। ನಮ್ಮ ದೀಪಕ್ ಎಂಬ ಮಗ ಹನ, ಅವ ಒಂದು ಮೊನ್ನೆ ಹೇಳ್ದ ನನಗೆ, ಆ ಶಿಶುಗ, ಅಣ್ಣ ದುನಿಯಾದಾಗ ಒಂದು ಹೊಸ ಗಾಡಿ ಬಂದದ, 1 ಗಂಟೆದಾಗ ಪೂರಾ ದುನಿಯಾನೇ ತಿರುಗ್ತದ, 1 ಗಂಟೆದಾಗ। ಹಾಲೆಲುಯ। ಈಗ ನಿಮ್ಮ ಎಲ್ಲರ ಬಲ್ ಬೈಕ್ಗಳವ, ಒಬ್ಬರ ಬಲ್ 350 cc ಗಾಡಿ ಇದ್ದಿರಬೇಕು। ಆ 350 cc ಗಾಡಿ 1 ಗಂಟೆದಾಗ ಪೂರಾ ದುನಿಯಾ ತಿರುಗ್ತದ। 1 ಗಂಟೆದಾಗ ಹುಮನಾಬಾದ್ಗೆ ಹೋಯ್ತದ,
60-70-80 ಕಿಲೋಮೀಟರ್ ಹೋಯ್ತದ. ದುನಿಯಾ 70-80 ಕಿಲೋಮೀಟರ್ ಅದ. ನಗಲ್ ಭೀ ಹೊಂಟಿರಲ್ಲ ಯವ್ವ. ಮೈಕ್ ಹಿಂಗೆ ಹಾರ್ಸಿ ಕ್ಯಾಚ್ ಹಿಡಿಬೇಕಲ್ಲತ್ತದ. ಮೈಕ್ ಕಾಸ್ಟ್ಲಿ ಅದ, ಬಿದ್ದು ಹೈರಾಣಿ ಅದ, ಅದಕ್ಕೆ ಹಾರ್ಸಲು ಹೊಂಟಿದೆ. हालेलुया. बोले बसी कि इस चीज़ को सीखो. ये सिखाने वाला कोई पादरी नहीं है, पवित्र आत्मा ही है. हालेलुया. ನಮ್ಮ ಸತ್ಯವೇದ ಎಲ್ಲಿಗೆ ತಿರುಗಿಸರಂದ್ರೆ ಮತ್ತೊಂದು ಸುವಾರ್ತೆ 28ನೇ ಅಧ್ಯಾಯ ಕಡೆ ತಿರುಗಿಸೋಣ. ಒಂದು ವಾಕ್ಯವು ನಾನು ಮುಗಿಸ್ಲಿಕ್ಕೆ ಪ್ರಾರಂಭಿಸ್ತೇನೆ. ಐ ವಿಲ್ ಕ್ಲೋಸ್ ವೆರಿ ಸೂನ್. ಟೈಮ್ ಆಗಿಬಿಟ್ಟಿದೆ. ಹಾಲೆಲುಯ. ಏನು ಸಣ್ಣದು ಹಾಲೆಲುಯ ರೀ. ಹಾಲೆಲುಯ. ನೋಡ್ರಿ 28ನೇ ಅಧ್ಯಾಯ ಮೊದಲಿಂದ ಕೆಲವು ವಚನ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದದ ಮರಿಯಳು ಆ ಬೇರೆ ಮರಿಯಳು ಸಮಾಧಿ ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡು, ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವರಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ಆ ದೂತನು ಹೆಂಗಸರಿಗೆ, ನೀವು ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು, ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಹಲ್ಲೆಲೂಯಾ. ಬನ್ನಿ, ಆತನು ಮಲಗಿದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣಿವ್ರಿ ಎಂದು ತಿಳಿಸಿರಿ, ನಾನು ನಿಮಗೆ ಹೇಳಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ ಎಂದು ಹೇಳಿದನು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಸತ್ತವನು ಬದುಕಿದ್ದಾನೆ. ಹಲ್ಲೆಲೂಯಾ. यही सच है, यही सच है. यीशु को कोई मार नहीं सकता. ಆತನ ಮರಣವನ್ನು ಗೆದ್ದವನಾಗಿದ್ದಾನೆ, ಕ್ಯೋಂಕಿ वो ಆತ್ಮ में जिंदा था. ಹಾಲೆಲೂಯಾ. ಯೇಸು ಇದು ಈ ಟಾಪಿಕ್ ಭಾಳ ದೊಡ್ಡದದ. ನಾ ಇಲ್ಲೇ ಮುಗಿಸ್ತೀನಿ ರೀ. ಆತನ ಕ್ರೂಜ ಮೇಲಿದ್ದಾಗ ಒಬ್ಬ ಎಡಕ್ಕೆ ಒಬ್ಬ ಬಲಕ್ಕಿದ್ದ. ಒಬ್ಬ ಕಳ್ಳ ಹೇಳ್ತಾನೆ, ನೀನು ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ನನ್ನ ನೆನಪು ಮಾಡಿಕೊ. ಯೇಸು ಹೇಳ್ತಾರೆ, ಹಿಂದೆ ಪರದೇಶಿನಲ್ಲಿ ಸೇರುವೆ. हालेलुया. जब यीशु मरकर जी उठा, ಪರದೇಶ ಬಂತು. ಎಲ್ಲಿ? ಮನುಷ್ಯರು ಸತ್ತಿ ಅವರ ಆತ್ಮಗಳು ವಿಶ್ರಾಂತಿ ಮಾಡುವ ಸ್ಥಳ. हालेलुया. ಯೇಸುವಿನಲ್ಲಿದ್ದು ಯೇಸುವಿನ ರಾಜ್ಯಕ್ಕಾಗಿ ಜೀವಿಸಿದವರು, ಅವರು ಕ್ರಿಸ್ತ ಭಕ್ತರಾದವರ ಸತ್ತವರ ಆತ್ಮ ಎಲ್ಲಿ ನಿದ್ರೆ ಮಾಡ್ತಾ ಇದ್ದಾವೆ? ಪರದೇಶಿನಲ್ಲಿ. ಏನ್ರ ಸೈಯದ್ ಅಂದ್ರೆ ತೋಲ್ ಹಂಚ್ಕಿ ಮಂದಿಗೆ ಎಲ್ಲ ಮಾತಾಡ್ರ ಪಾಸ್ಟರ್, ಸೈಯದ್ ಆಳಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. 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 ಎಲ್ಲ ಹೇಳ್ರಿ ಪಾಸ್ಟರ್, ಟಪ್ಪನ್ ಸಾಹಿತ್ಯ ಎಲ್ಲಕ್ಕೆ ಹೋಗ್ಬೇಡ್ರಿ. 100 ವರ್ಷ ಬದುಕು ಏನು ಮಾಡ್ತಿ? ಮೆಥುಶೇಲ 965 ವರ್ಷ ಬದುಕದ. ಅವಲ್ಲತ್ತಿ ದೇವ್ರು ನಂಗೆ ಎದಕ್ಕಾಗಿ ಇಕ್ಕಿದೆ? ಅವನಿಗೆ ದೇವರು ಸಾಕ್ಷಿಯಾಗಿ ಇಟ್ಟಿದ್ದ. ಎದಕ್ಕಾಗಿ ಸಾಕ್ಷಿಯಾಗಿ ಇಟ್ಟಿದ್ದ? ಈ ಮಂದಿಗೆ ಏಟ್ ಹೇಳಿದ್ರು ಭೀ ಸುಧಾರಿಸಿಲ್ಲ. ಯಾವ ಕನಸು ಅವ್ರ ಪಪ್ಪಗೆ ಕೊಟ್ಟು ಆ ಕನಸು ಪರಿಪೂರ್ಣವಾಗ್ಲಿಕ್ಕೆ ದೇವರು ಮೆಥುಶೇಲಿಗೆ ಸಾಕ್ಷಿಯಾಗಿಟ್ಟ. ಹಲ್ಲೆಲೂಯಾ. ಇವತ್ತು ನಿನಗೂ ನನಗೂ ದೇವರು ಕೆಲವು ಕಾರ್ಯಗಳಿಗಾಗಿ ಸಾಕ್ಷಿಯಾಗಿಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನೀ 40 ವರ್ಷದವಿದೆ ಅಂದರೆ 40 ವರ್ಷದ ಹಿಂದೆ ಏನಾಗ್ಯದ ಅದಕ್ಕೆ ಸಾಕ್ಷಿ ಕೊಡಬೇಕು. ಯು ಆರ್ ದ ವಿಟ್ನೆಸ್. ನೀನು 50 ವರ್ಷದವಾಗಿದೆ, 50 ವರ್ಷದ ಏನೆಲ್ಲ ಮಂದಿ ಏನೆಲ್ಲ ಮಾಡ್ಯಾವಾದ್ರೆ ಕುಡಿದಾಗ ಸಾಕ್ಷಿ ಕೊಡಬೇಕು. ಕೇಳ್ತಾನೆ ಜೇಡನ್, ವಾಟ್ ಹ್ಯಾಪನ್? ನಿನ್ನ ಜೊತೆ ಇದ್ದ ದೋಸ್ತರು ಏನು ಮಾಡಿದ್ದಾರೆ? ಲಾರ್ಡ್, ಐ ಸೆವರಲ್ ಟೈಮ್ ಐ ಸೆಡ್ ಲೀವ್ ದಿಸ್. ಆರ್ ಯು ಟೋಲ್ಡ್ ದೆಮ್? ಯಸ್ ಲಾರ್ಡ್, ಐ ಟೋಲ್ಡ್ ದೆಮ್, ಬಟ್ ದೇ ಇಗ್ನೋರ್ಡ್ ಯುವರ್ ವಾಯ್ಸ್. ದೇ ಇಗ್ನೋರ್ಡ್. ಅವ್ರು ಕರೀತಾರೆ, ಏನು ಪ್ರವೀಣ್ ನಿನಗೆ ಜೇಡನ್ ಹೇಳೇನ ಕೇಳಿದಲ್ಲಂತಲ್ಲ? ಎಂದು ಹೇಳೇನ್ರಿ? ಒಂದ್ಸಲ ಹೇಳೇನ ಮುಗೀತು. ಏಕಿ ಬಾರ್ ಬೋಲೆ ಆಪ್. हालेलुया. हालेलुया. जितना ये लब डब करता है ना, उतना नया परमेश्वर लेता है. मेरा दोस्त चले गया, मेरी दोस्ती चली गई, ऐसा मत सोचो. परमेश्वर का ಸಾಕ್ಷಿಗಳಾಗಿರಬೇಕು. ಅದು ಮತ್ತು ಭಾಳ ತಾಕತ್ವರ ಮಾತದ. हालेलुया. हालेलुया. यीशु आत्मा में जिंदा हुआ.
हम जब यीशु को ग्रहण करते हैं आत्मा में जिंदा होते हैं. जब ಯೇಸು ಮಹಿಮೆ ಶರೀರವಾಗಿ ಮಾರ್ಪಟ್ಟರು, ಇದೇ ಮಾತು ದೇವ್ರು ಮಾರ್ತಾ ಮರಿಯಳು ಎಲ್ಲ ಶಿಷ್ಯರಿಗೆ ತಿಳಿಸ್ಲಿಕ್ಕೆ ಪ್ರಾರಂಭಿಸ್ತಾನೆ. ಯಾರು ತಿಳ್ಕೊಳ್ಳೋದೇ ಇಲ್ಲ. ನಾನು ಸಾಯ್ತೀನಿ ಮತ್ತೆ ಹೇಳ್ತೀನಿ, ಹೌದು ದೇವರೇ ನಮ್ಗೆ ಗೊತ್ತು ನೀನು ನ್ಯಾಯಾಧೀಶನಾಗಿ ಬರ್ತಿ, ಅದೇ ತಿಳ್ಕೊಂಡ್ರು. ಆದರೆ ಆತನು ಮನುಷ್ಯರ ಶರೀರಕ್ಕೆ ಮಹಿಮೆ ಶರೀರವಾಗಿ ಮಾರ್ಪಡಿಸೋ ಬಗ್ಗೆ ಗೊತ್ತೇ ಇಲ್ಲ. ಇದೆಲ್ಲ ದೇವರು ತೋರಿಸ್ಬಿಟ್ಟ. ದಿಸ್ ಈಸ್ ದ ಎವಿಡೆನ್ಸ್ ಆಫ್ ಗಾಡ್. ಐಸಾ ಹಿ ಹೋನೆ ವಾಲಾ ಹೈ. ಆಮೀನ್ ಬೋಲಿಯೇ, ಆಮೀನ್ ಬೋಲಿಯೇ, ಹಲ್ಲೆಲೂಯಾ. ನೀವು ಯೇಸು ಬಂದಂದರೆ ನಿಮ್ಮ ಶರೀರ ಮಹಿಮೆ ಶರೀರವಾಗುತ್ತವೆ. ನಿಮ್ಮ ಈ ಶರೀರ ಫ್ಲೆಶ್ಲಿ ಹೋಗಿ ಮಹಿಮೆ ಶರೀರವಾಗಿ ಯು ವಿಲ್ ಕನ್ವರ್ಟ್ ಪೂರ ನೀವು ಆತ್ಮದಲ್ಲಿ ಪರಿವರ್ತನೆ ಆಗತ್ತೀರ. ವಾವ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹ್. ಹಿಂಗೆ ನಾವು ಆಗಬೇಕು. आत्मा में जिंदा होना, आत्मा में क्रिया करना, हेवनली थिंग्स को समझकर, सुनकर, हेवनली थिंग्स को पढ़कर लोगों को समझाना, लोगों के पास इस सच्चाई को लेके जाना. सच्चाई क्या है? यीशु तुम्हारे लिए मरा. सच्चाई क्या है? यीशु तुम्हारे लिए जी उठा. और सच्चाई क्या है? यीशु ನೀತಿವಂತರಿಗೆ ಒಯ್ಯಲಿಕ್ಕೆ ಬರೋನಿದ್ದಾನೆ. ವಿ ಹ್ಯಾವ್ ಓನ್ಲಿ ದಿಸ್ ಬಿಸ್ನೆಸ್. इधे नमक बिजनेस, यही प्रचार करने का है हमारे को. वो आपके लिए मरा, आपके लिए जी उठा, फिर आपको ले जाने के लिए आने वाला है. हालेलुया. आर यू रेडी? इवन क्राइस्ट कम्स. हालेलुया. अब यीशु आए तो उठ जाते हैं. अब का दिया, ये 2.5 किलो का हाथ है. जब किसी पर पड़ता है ना आदमी, उठ जाता है. परमेश्वर के लिए उठने के लिए रेडी है. देखो किसी के मुंह से कुछ भी नहीं आया. क्यों? मेरा मैचिंग रिंग नहीं मिला. जिसकी खोज कर रहा हूँ वो श्रीवल्ली नहीं मिल रही आज तक मुझे. ऐसा मैं तो ढूंढ रहा हूँ उसको. हालेलुया. वो तुम्हारे पास से गई, वो ये मेरी तो नहीं है. हालेलುಯಾ. ಒಂದು ಫಿಲಿಮ್ ನಾನು ನೋಡಿದೆ, ಮಗಧೀರ. ಅದ್ರಾಗ 2 ಜನ್ಮ ಅಂತ, ಅವನಿಗೆ ಖೂನ, ಡೈರೆಕ್ಟರ್ಗೆ ಖೂನ. ಆಕೆ ಹೀರೋನಿ ಸತ್, ಇವ ಭೀ ಮತ್ತೊಂದು ಸಲ ಬರ್ತಂತ. ಬಸ್ದಾಗ ಹೋಗೋ ಪರಿ ಟಪ್ ಅಂತ ಇವನ ಕೈ ಆಕಿಗೆ ಹತ್ತದಂತ. ಹಿಂಗೆ ಹಚ್ಚೋಣ, ಹಿಂಗೆ ಆಯ್ತದವ ಏಕದಮ್ ಲೇಟ್ ಹತ್ತದ. ಯಪ್ಪ, ऐसा हो गया सुधीर भाई, जब हमारी सरिता महिला आपको छुए, जब ऐसा हो गया क्या हुआ आपको, तो सही में आपका दूसरा जन्म है. फिल्म के अंदाजे से बात कर रहा हूं मैं. हालेलुया, हालेलुया. ऐसा हुआ. ಟಪ್ ಅಂತ ನಮ್ಮ ಹೆಂಡತಿ ಎಂದೋ ಕೈ ಹಿಡಿದ, ಕರೆಂಟ್ ಹತ್ತಿತ್ತು, ಟಪ್ ಅಂತ ಬಿದ್ದ. 108 ಬಂತು, ದವಾಖಾನೆಗೆ ಹೋಯ್ದು. ಕರೆಂಟ್ ಹತ್ತಿರ ಹಂಗೆ ಆಯ್ತದ. ಮತ್ತು ಕರೆಂಟಿಗೆ ಹಿಡಿದ್ರು ನೋಡ್ರಿ, ಮತ್ತೆ ಹಿಡಿತೀರಿ ಬಸ್ ಗಂಟಿ ಹಚ್ಚಾರ ಕರೆಂಟು ಕುಡಿದ್ರೆ. ಅದೇ ಅಲ್ಲಿ ಲೈಟ್ ತೋರಿಸ್ತಾನ, ನಿಮಗೆ ಸಪ್ಲೈ ಮಾಡ್ತಾನೆ, ಹಿಂಗೆ ಕರೆಂಟ್ ಹತ್ತಿನಪ್ಪಲೆ ಅಂತ. ಅವಾಗ ಹಿಂಗೆ ಸುಮುಕ್ ಚಿರು. ನಾವು ಶಾಲೆಗಿದ್ದಾಗ ಸರ್ ಹುಡಲ್ಕಪ್ಪಲ್ಲೇ ಇಟ್ಟು ಚಿರ್ತಿದ್ದೆವು. ಸರ್ ಹೊಡಿಬೇಡ್ರಿ ಸರ್ ಅಳ್ತಿದ್ದೆವು. ಆ್ಯಕ್ಟಿಂಗ್ ಮಾಡ್ತಿದ್ದೆವು, ಕಣ್ಣಾಗ ನೀರು ಭೀ ತರ್ತಿದ್ದೆವು ನಾವು. ಹಲ್ಲೆಲೂಯಾ. ಇಷ್ಟು ಆ್ಯಕ್ಟರ್ ಇದ್ದಿದ್ದೇವೆ ಹೇಳಕ್ಕೆ ಬರಬಾರ್ದು. ಆಗಿನ ಟೈಮ್ದಾಗ ಆಶಿಕಿ ಯಾವುದೇ ಹುಲಿಗೆ ಲವ್ ಮಾಡಿದ್ರೆ ಆಶಿಕಿ ಕ್ಯಾಸೆಟ್ ಕೊಡಬೇಕು, ಒಂದು ರೋಸ್ ಕೊಡಬೇಕು, ಒಂದು ಚಾಕ್ಲೇಟ್ ಕೊಡಬೇಕು. ಈಗ ಅಕ್ಕಿ ನಮಗೆ ನೋಡ್ಬೇಕಲ್ಲ, ಸುಮ್ಮನೆ ಕೈಗೆ ಬ್ಯಾಂಡೇಜ್ ಕಟ್ಕೊಂಡು ಅದಕ್ಕೆ ಬೆಟಡಿನ ಹಚ್ಕೋತೀವಿ. ಅಂದ್ರೆ ನನಗೆ ಕಡಿದು ಕೈ ಹೊಡ್ಕೊಂಡನಂತ ಸುಮ್ಮನೆ ರೀ ಅತ್ತಿಗೆ ಮಾರಿ ಹಿಂಗೆ ಮಾಡಿ ಕೊಡ್ತಿದ್ವಿ. ಅಂದ್ರೆ ತೋಲ್ ನಂದಪ್ಪಲೆ ಅಕ್ಕಿ ಹೋಗಪ್ಪರಿ ಹಿಂಗೆ ಕೊಡಬೇಕು. ಅಂದ್ರೆ ಹಿಂಗೆ ಅಕ್ಕಿ ಅಂದ್ರೆ ತೋಲ್ ಮಂದಿ. ಹಲ್ಲೆಲೂಯಾ. ಬೋಲೋ ಮಸೀಹ್ ಕಿ. ಒಂದಿಲ್ಲ ಗುಚ್ಚ ಹಣ್ಣಿದ್ದು. ಕ್ಯಾ ಸುಧೀರ್ ಭಾಯಿ, ಸೇಮ್ ಟ್ಯಾಬ್ಲೆಟ್, ಸೇಮ್ ಮೆಡಿಸನ್. ಹಲ್ಲೆಲೂಯಾ. ಹಿಂಗೆ ಆ್ಯಕ್ಟಿಂಗ್ ಮಾಡ್ತಿದ್ದೆವು ನಾವು. ಈಡು ಬದಮಾಶ್ ಇದ್ದಿದ್ದೆವು. ಆದ್ರೆ ಈ ಬದಮಾಶಗಿರಿ ದೇವ್ರ ಮುಂದೆ ನಡೆಯಲ್ಲ. ಗಾಡ್ ಈಸ್ ಅ ರಿಯಲ್. हालेलुया, हालेलुया. सबके लिए परमेश्वर सब कुछ रखा है और आपका कोई चुरा नहीं सकता. आपका जो है कोई चुरा नहीं सकता. परमेश्वर नियुक्त कर रखा है तुम्हारे लिए. ये घर, ये बीबी, ये बच्चे, इतने ही बच्चे, इतना ही नौकरी, 10,000 20,000 लाख टुगेदर ಲ್ಯಾಕ್ಸ್ ಏನೆಲ್ಲ ದೇವ್ರಿಕ್ಕೇನ ಅದಕ್ಕೆ ಅದೇ. ಹಾಲೆಲೂಯಾ ಅನ್ರಿ. ದೇವ್ರು ಬರ್ದಿಕ್ಕೇನ ಇಷ್ಟು ಎಲ್ಲ ಬರ್ದಿಕ್ಕೇನ. ಆತ ಬರ್ದಿನ ಪ್ರಕಾರ ನಮಗೆ ಆಶ್ವಾದ ಸಿಗ್ಲತ್ತವ. ಹಾಲೆಲೂಯಾ. ಯೇಸು ನಾಮದಲ್ಲಿ. ಹಾಲೆಲೂಯಾ. ಬೋಲೋ ಯೇಸು ಪ್ರಭು ಮಹಾರಾಜ್ ಕೆ. ಮೇ ಗಾಡ್ ಬ್ಲೆಸ್ ಯು ಆಲ್. ಆಮೆನ್. Hallelujah.
ಒಂದು ಮಾತೇಳಿ ನಾನು ಮುಗಿಸ್ತೇನೆ.